ನಮಸ್ಕಾರ. ಇವತ್ತು ನಮ್ಮದು 2ನೇ ಹೊಲ ಸರ್. ಇದು ಫಸ್ಟಲ್ಲಿ ಆಲ್ರೆಡಿ ಕಟ್ ಮಾಡಿದ್ವಿ. ನಾನು ತೊಗರಿನ ಬೇಳೆ ಮಾಡಿ ಮಾರೋದು ಸರ್. ನಾನು ತೊಗರಿ ಹಂಗೆ ಡೈರೆಕ್ಟ್ ಮಾರೋದೇ ಇಲ್ಲ. 200 ರೂಪೀಸ್ ನಂದು kg ಸರ್. ನಂದು ಪ್ಯೂರ್ ಆರ್ಗ್ಯಾನಿಕ್ನಲ್ಲಿ ನಾನು ಬೆಳೀತಾ ಇರೋದು. ಕುಬಾ ಸರ್ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಸಾಕಷ್ಟು ಮಳೆ ಆಯಿತು ಸರ್. ಇಬ್ಬನಿ ಬಿತ್ತು. ಆದರೂ ಕೆಲವೊಂದು ಈಗೆಲ್ಲ ಹೂ ಬಿಡ್ತಾ ಇದೆ, ಹೀಗೆಲ್ಲ ಕಾಯಿ ಇಡ್ತಾ ಇದೆ. ಅದೇನು ಲಾಭ ಇಲ್ಲ ಸರ್. ಸಾಕಷ್ಟೆಲ್ಲ ಫ್ಲವರ್ ಡ್ರಾಪಿಂಗ್ ಆಗಿತ್ತು. ಭಾಳಷ್ಟು ಮಂದಿದು, ಸಾಕಷ್ಟು ಜನರದ್ದು ಸರ್. ಭಾಳಷ್ಟು ಮಂದಿದೆಲ್ಲ ನಮ್ಮದೆಲ್ಲ ಚಿಕ್ಕವಿರುವಾಗೆ ಎಲ್ಲ ಸತ್ತೋಗಿದೆ. ಮಳೆ ಅತಿವೃಷ್ಟಿಯಿಂದ ಹಾಗಾಯಿತು. ಕುಬಾ ಸೈಲ್ ಕಂಡೀಷನರ್ ಪೌಡ್ರನ್ನ ಬಳಸಿದ್ದೀನಿ ಸರ್. ಪಂಚಗವ್ಯವನ್ನು ಬಳಸಿದ್ದೀನಿ, ಅಗ್ನಿಅಸ್ತ್ರ ಬಳಸಿದ್ದೀನಿ, ನೀಮಾಸ್ತ್ರವನ್ನು ಬಳಸಿದ್ದೀನಿ. ಇದೆಲ್ಲ ಭತ್ತದ ಹೊಲಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸರ್. ಇನ್ನು ಜೀವಾಮೃತವನ್ನು ಬಳಸಿದ್ದೀನಿ. ಏಕದಳ, ದ್ವಿದಳ, ಎಣ್ಣೆ ಕಾಳುಗಳ ಧಾನ್ಯಗಳನ್ನು ಬಳಸಿ ಪೋಷಕಾಂಶ ದ್ರವ್ಯವನ್ನು ಬಳಸಿದ್ದೀನಿ. ಡಿಕಂಪೋಸರ್ ಬಳಸಿದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಕರು, ಗುರುಗಳಾದಂಥ ಶ್ರೀ ಕುಬಾ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ನಮಸ್ಕಾರ ಹೇಳ್ತೇನೆ. ನಾಲ್ಕು ವರ್ಷ ಆಗಿತ್ತು ಸರ್ ನಂದು ತೊಗರಿ ಬೆಳಿಲಾರ್ದೇ. ಚಿಕ್ಕದಿದ್ದಾಗನೇ ಸತ್ತೋಗ್ತಾಯಿತ್ತು. ಈ ಸರ್ತಿ ಸರ್ ಹೇಳಿದರು, ಇನ್ನೊಂದು ಬ್ಯಾಗ್ ಜಾಸ್ತಿ ಹಾಕ್ರಿ ಜೋಶಿ ಅವರೇ, ಈ ಸರ್ತಿ ಸಾಯೋದೆಲ್ಲ ನಿಮ್ಮದು ಅಂತ ಹೇಳಿದರು. ಅವ್ರು ಹೇಳಿದ ಪ್ರಕಾರನೇ ಆಗಿದೆ ಸರ್. ಇವತ್ತು ಇನ್ನೊಂದು ಏನಂದರೆ ಸರ್, ಇವತ್ತು ಈರುಳ್ಳಿ ನಾಟಿ ಏನು ಮಾಡ್ತಾಯಿದ್ದೀವಿ ಸರ್. ಇವತ್ತು
ನಮ್ಮ ರೈತ ಮಹಿಳೆ ಎಲ್ಲ ಹಚ್ತಾ ಇದ್ದಾರೆ. ಕುಬಾಸಲ್ಲಿ ಕಂಡೀಷನರ್ ಪೌಡ್ರನ್ನ ಹಾಕ್ತಾ ಇದೀವಿ ಸರ್. ಇದಕ್ಕೆ ಬೂಸ್ಟರ್ ಹಾಕ್ತಾ ಇದ್ದೀವಿ. ಯಾವುದೇ ಥರ ಕೆಮಿಕಲ್ ಬಳಸೋದಿಲ್ಲ. ಘನಜೀವಾಮೃತ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಇದನ್ನೆಲ್ಲ ಆಲ್ರೆಡಿ ಫಸ್ಟೇ ಹಾಕಿದ್ದೀನಿ. ಸಚಿನ್ ಕಪೂರ್ ಸರ್ ಅವ್ರಿಗೂ, ಬಳಿಚಕ್ರಿ ನಿವಾಸಿ ಅಂತ ಶಂಕರ್ ಗೌಡ್ರಿಗೆ, BS ಪಾಟೀಲ್ ಮಕ್ದಂಪುರ್ ಸರ್ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೇನೆ. ಇವರೆಲ್ಲ ನನಗೆ ಮಾರ್ಗದರ್ಶಕರು ಸರ್. ರೈತ ಸಂಪರ್ಕ ಕೇಂದ್ರದ ಗುರ್ಮಿಟ್ಕಲ್ ವಿಭಾಗದ ಎಲ್ಲ ಅಧಿಕಾರಿಗಳಿಗೆ, ಇತ್ತೀಚೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನಿಂದ ಯಾದಗಿರಿ ಜಿಲ್ಲೆಯಿಂದ ಕೂಡ ತುಂಬ ನನಗೆ ಸಹಕಾರ ದೊರಕ್ತಾ ಇದೆ. ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಭಗವಂತ ಅನ್ನದಾತರನ್ನು ಯಾವತ್ತೂ ಸುಖದಿಂದ ಇಡಲಿ. ಸಾಕಷ್ಟು ಕುಬಾ ಸರ್ ಅವರು ಪ್ರತಿಯೊಬ್ಬರು ಜಮೀನಿಗೆ ಭೇಟಿ ಕೊಡ್ತಾರೆ, ಹೊಲಕ್ಕೆ ಭೇಟಿ ಕೊಡ್ತಾರೆ. ನೀವು ಹಿಂಗೆ ಮಾಡಿಕೊಡ್ರಿ, ಮುಂದಿನ ಪೀಳಿಗೆಗೆ ಜಮೀನು ಉಳಿಬೇಕು, ಹೊಲ ಉಳಿಬೇಕು, ಫಲವತ್ತಾದಂಥ ಭೂಮಿ ಉಳಿಬೇಕು, ಮುಂದೆ ಬರ್ತಕ್ಕಂಥ ಪೀಳಿ ಏನಿದೆ ಅದೆಲ್ಲ ಶಕ್ತಿಯುತವಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಅಂತ ಹೇಳಿ ತುಂಬ ರೈತರನ್ನೆಲ್ಲ ಫಾಲೋಅಪ್ ಮಾಡ್ತಿದ್ದಾರೆ. ಹಾಗೆ ಊಟ ಮಾಡೋರಿಗೆ, ಯಾರ್ಯಾರು ಜಮೀನಿಲ್ಲ ಅವ್ರಿಗೆಲ್ಲ ಊಟ ಮಾಡಲಿಕ್ಕೆ ಆರ್ಗ್ಯಾನಿಕ್ಕೇ ಊಟ ಮಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಜನಗಳಿಗೆ. ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಈರುಳ್ಳಿ ಕೂಡ ನಂದು 50 ರೂಪಾಯಿ ಕೆ ಜಿ ಸರ್. ಮಾರ್ಕೆಟ್ 100 ರೂಪಾಯಿ ಇದ್ರೂ ನಂದು 50 ರೂಪಾಯಿ ಕೆ ಜಿ. ಮಾರ್ಕೆಟ್ 10 ರೂಪಾಯಿ ಕೆ ಜಿ ಇದ್ರೂ 50 ರೂಪಾಯಿ ಕೆ ಜಿ. ಕಂಟಿನ್ಯೂ 5ನೇ ವರ್ಷ ಸರ್ ನಾನು ಬೆಳೀತಾ ಇರೋದಲ್ಲ ಉಳ್ಳಾಗಡ್ಡಿ ಈರುಳ್ಳಿನ. ಸ್ಪೆಷಲಿ ಕುಬಾ ಸರ್ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ, ಥ್ಯಾಂಕ್ಸ್ ಹೇಳ್ತೇನೆ. ನಮಸ್ಕಾರ. ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೇನೆ, ತಾವು ಕೂಡ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ಯಾವುದೇ ಬೆಳೆ ನೀವು ಬೆಳೀರಿ ಸರ್, ಆರ್ಗ್ಯಾನಿಕ್ನಲ್ಲಿ ಬೆಳಿಬೋದು ಸರ್ ನೀವು. ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ. ಹೆಸರು ಬೆಳಿತೀನಿ, ಉದ್ದು ಬೆಳಿತೀನಿ, ಶೇಂಗಾ ಬೆಳಿತೀನಿ, ಕಡ್ಲಿ ಬೆಳಿತೀನಿ, ಜೋಳ ಬೆಳಿತೀನಿ, ಭತ್ತ ಬೆಳಿತೀನಿ.
ತೊಗರಿ ಬೆಳಿತೀನಿ. ತಾವು ಕೂಡ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಸರ್. ವಿಷಮುಕ್ತವಾದಂತಹ ಪೌಷ್ಟಿಕಯುಕ್ತವಂತಹ ಆಹಾರವನ್ನು ಬಿಡೋಣ ಸರ್. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಖೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಖೂಬಗೂಟು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.